ನಮಸ್ಕಾರ ಸ್ನೇಹಿತರೆ. ಯೂನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತು ನಾವು ಶಿವರಾತ್ರಿ ಹಬ್ಬದ ಆಚರಣೆಯ ಪುಣ್ಯ ಫಲಗಳು ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಶಿವರಾತ್ರಿಯ ಶಿವರಾಧನೆಯನ್ನು ಮಾಡುವುದರಿಂದ ಪೂರ್ವಜನ್ಮದ ಪ್ರಾರಬ್ಧ ಕರ್ಮಗಳೆಲ್ಲ ಕಳೆದು ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ. ಮದುವೆ ಆಗದ ಹೆಣ್ಣು ಮಕ್ಕಳು ಶಿವರಾತ್ರಿ ಎಂದು ಶಿವ ಪರಮಾತ್ಮರನ್ನು ಪೂಜಿಸಿದರೆ ಶಿವಗುಣ ರೂಪಿಯಾದ ಅನುರೂಪವಾದ ಪತಿ ದೊರೆಯುತ್ತಾನೆ. ಮುತ್ತೈದೆಯರು ಶಿವರಾತ್ರಿ ಎಂದು ಶಿವ ಪರಮಾತ್ಮರನ್ನು ಪೂಜೆ ಮಾಡುವುದರಿಂದ ಪತಿಯ ಶ್ರೇಷ್ಠೋಭಿವೃದ್ಧಿಯಾಗುತ್ತದೆ. ಶಿವರಾತ್ರಿ ಎಂದು ಉಪವಾಸ ಮಾಡುವ ವ್ಯಕ್ತಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಂತನಾಗಿರುತ್ತಾನೆ. ಶಿವರಾತ್ರಿ ಎಂದು ಉಪವಾಸದಿಂದ ಶಿವನಾಮವನ್ನು ಜಪಿಸಿದರೆ ಮನಸ್ಸನ್ನು ನಿಯಂತ್ರಿಸುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಲೋಭ ಮದ ಮಾತ್ಸರ್ಯಗಳಂತಹ ಕೆಟ್ಟ ಗುಣಗಳು ವೃದ್ಧಿಯಾಗುವುದಕ್ಕೆ ಅವಕಾಶವೇ ಇಲ್ಲ. ಶಿವರಾತ್ರಿಯ ದಿನ ಉಪವಾಸವಿದ್ದು ಬಿಲ್ವಪತ್ರೆಯನ್ನು ಶಿವದೇವರಿಗೆ ಅರ್ಪಿಸುವುದಕ್ಕೂ ಸಹ ವೈಜ್ಞಾನಿಕ ಲಾಭಗಳಿವೆ. ಶಿವರಾತ್ರಿಯ ನಂತರ ಚಳಿಯೆಲ್ಲ ಮುಗಿದು ಬೇಸಿಗೆ ಪ್ರಾರಂಭವಾಗುತ್ತದೆ. ಹವಾಮಾನದ ವೈಪರೀತ್ಯದಿಂದಾಗಿ ಹಲವರಿಗೆ ಉಸಿರಾಟದ ತೊಂದರೆ, ಕೆಮ್ಮು, ಶೀತ ಇತರ ಬಾಧೆಗಳು ಕಾಣಿಸಿಕೊಳ್ಳುತ್ತವೆ. ಲಂಘನಂ ಪರಮೌಷಧಂ ಎಂಬ ಗಾದೆ ಮಾತಿದೆ. ಅಂದರೆ ಸಕಲ ಕಾಯಿಲೆಗಳಿಗೂ ಉಪವಾಸವೇ ಮದ್ದು. ಶಿವರಾತ್ರಿ ಎಂದು ಉಪವಾಸವಿದ್ದು ಶಿವದೇವರಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ ಪೂಜಿಸುವುದರಿಂದ ಬಿಲ್ವಪತ್ರೆಯ ವಾಸನೆ ನಮ್ಮ ದೇಹದ ಒಳಗೂ ಸಹ ಪಚರಿಸುತ್ತದೆ. ಇದರಿಂದ ಹಲವು ರೋಗ ರುಜಿನಿಗಳಿಂದ ಮುಕ್ತಿ ದೊರೆಯುತ್ತದೆ. ಆತ್ಮೀಯರೇ, ಶಿವರಾತ್ರಿ ಹಬ್ಬದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ಎಲ್ಲರಿಗೂ ಆ ಭಗವಂತ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತೇನೆ. ಇನ್ನು ಇದೇ ಥರ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡೋ ವಿಡಿಯೋಸ್ಗಳು ನೋಟಿಫಿಕೇಶನ್ ಮೂಲಕ ಕೂಡ ಬರುತ್ತೆ.